ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಇತ್ತೀಚೆಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ GR ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ರು. ಆಗಾಗ ಇಂಥ ದಾಳಿಗಳು ನಡೀತಾನೆ ಇರುತ್ತೆ. ಹಾಗಿದ್ರೆ ಈ ರೇವ್ ಪಾರ್ಟಿಗಳ ಮೇಲೆ ದಾಳಿ ಮಾಡೋದು ಯಾಕೆ? ಅಸಲಿಗೆ ಈ ರೇವ್ ಪಾರ್ಟಿ ಅಂದ್ರೆ ಏನು? ಈ ಪಾರ್ಟಿಗಳಲ್ಲಿ ಏನ್ ಮಾಡ್ತಾರೆ? ಪೊಲೀಸರು ರೇವ್ ಪಾರ್ಟಿಗಳ ಮೇಲೇನೆ ಯಾಕೆ ದಾಳಿ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಹಲವರಲ್ಲಿ ಇರುತ್ತೆ. ಸೊ ಆ ಬಗ್ಗೆ ನೋಡ್ತಾ ಹೋಗೋಣ. ಈ ಪಾರ್ಟಿ ಕಲ್ಚರ್ ಆರಂಭ ಆಗಿದ್ದು 1950ರಲ್ಲಿ ಇಂಗ್ಲೆಂಡ್ನಲ್ಲಿ ಮೊದಲ ಬಾರಿಗೆ ಇದು ಪ್ರಾರಂಭ ಆಯಿತು. ನಂತರ ಪ್ರಪಂಚದಾದ್ಯಂತ ವಿಸ್ತರಿಸ್ಕೊಳ್ತಾ ಬರುತ್ತೆ. ಮೊದಲಿಗೆ ಈ ಪಾರ್ಟಿಯಲ್ಲಿ ಸಾಮಾನ್ಯವಾಗಿ ಸಂಗೀತ ಮತ್ತೆ ನೃತ್ಯ ಮಾತ್ರ ಇರ್ತಾ ಇತ್ತು. ಆದರೆ ಕಾಲಕ್ರಮೇಣ ಪಾರ್ಟಿ ಕಲ್ಚರ್ ಹೊಸ ರೂಪ ಪಡ್ಕೊಳ್ತು. ಸಂಪೂರ್ಣವಾಗಿ ಮುಚ್ಚಿದ ಸ್ಥಳಗಳಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಮದ್ಯ ಸೇವಿಸ್ತಾ ಪಾರ್ಟಿ ಮಾಡೋ ಖಯಾಲಿ ಶುರುವಾಯಿತು. ರೇವ್ ಪಾರ್ಟಿ ಅಂದ್ರೆ ತುಂಬಾ ಅತ್ಯುತ್ಸಾಹದಿಂದ ಮಾಡುವ ಪಾರ್ಟಿ ಅನ್ನೋ ಅರ್ಥ. ಅದಕ್ಕೆ ರೇವ್ ಅಂತ ಕರೆಯಲಾಗ್ತಾ ಇತ್ತು. ಈ ರೇವ್ ಅನ್ನೋ ಪದ ಜಮೈಕಾದ ಭಾಷೆಯಿಂದ ಬಂದಿರೋದು. ಅತಿಯಾದ ಉತ್ಸಾಹ ಅನ್ನೋ ಅರ್ಥ ಹೊಂದಿದೆ. ಆದರೆ ಮದ್ಯ ಸೇವಿಸ್ತಾ ಡ್ಯಾನ್ಸ್ ಮಾಡ್ತಾ ಪಾರ್ಟಿ ಮಾಡೋದೇ ಬೇರೆ, ಈ ರೇವ್ ಪಾರ್ಟಿಗಳೇ ಬೇರೆ. ರೇವ್ ಪಾರ್ಟಿಯಲ್ಲಿ ಭಾಗವಹಿಸೋರನ್ನ ರೇವರ್ಸ್ ಅಂತ ಕರೆಯಲಾಗ್ತಾ ಇತ್ತು. ಕಾಲಕ್ರಮೇಣ ಈ ರೇವ್ ಪಾರ್ಟಿ ಸಂಸ್ಕೃತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿ ಮಾರ್ಪಾಡಾಗೋಯ್ತು. ಈ ಪಾರ್ಟಿಗಳನ್ನು 24 ಗಂಟೆಗಳಿಂದ 3 ದಿನಗಳವರೆಗೆ ನಡೆಸಲಾಗ್ತಾ ಬಂತು. ಇಲ್ಲಿ ಆಫೆಂಟಮೈನ್, LSD, ಕೆಟಮೈನ್, ಮೆಥಾಫೆಂಟಮೈನ್, ಕೊಕೇನ್ ಮತ್ತು ಗಾಂಜಾದಂಥ ಮಾದಕ ವಸ್ತುಗಳನ್ನು ಗೌಪ್ಯವಾಗಿ ಬಳಸಲಾಗ್ತಾ ಬಂತು. ಹೆಣ್ಣು, ಎಣ್ಣೆ, ಮಾದಕ ಲೋಕ, ಸೆಕ್ಸ್ ಜಾಲ ಹೀಗೆ ಎಲ್ಲವೂ ಈ ಪಾರ್ಟಿಗಳಿಗೆ ಗಂಟು ಹಾಕ್ಕೊಳ್ತಾ ಹೋಯಿತು. ರೇವ್ ಪಾರ್ಟಿಗೆ ಪರಿಚಯಸ್ಥರನ್ನ ಮಾತ್ರ ಆಹ್ವಾನಿಸಲಾಗುತ್ತೆ. ರೇವ್ ಪಾರ್ಟಿಗಳಲ್ಲಿ ಹೊಸಬರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಈ ಪಾರ್ಟಿಗೆ ಹೊಸಬರನ್ನ ಆಹ್ವಾನಿಸಿದ್ರೆ ಇಲ್ಲಿ ನಡೆಯೋ ಕಾನೂನು ಬಾಹಿರ ಚಟುವಟಿಕೆಗಳ ಮಾಹಿತಿ ಬಹಿರಂಗ ಆಗ್ಬಿಡುತ್ತೆ ಅಂತ ಬೇರೆಯವರನ್ನ ಈ ಪಾರ್ಟಿಗಳಿಗೆ ಕರೆಯೋದಿಲ್ಲ. ಆದರೆ ಇಂಥ ಅಕ್ರಮ ರೇವ್ ಪಾರ್ಟಿಗಳು ನಡೀತಾ ಇದೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕರೆ ತಕ್ಷಣ ದಾಳಿ ನಡೆಸಿ ಪಾರ್ಟಿಯಲ್ಲಿ ಪಾಲ್ಗೊಂಡವರನ್ನ ವಶಕ್ಕೆ ಪಡ್ಕೊಂಡು ಆಯೋಜಕರನ್ನು ಕೂಡ ಬಂಧಿಸ್ತಾರೆ. ಈ ಪಾರ್ಟಿಗಳಿಂದ ಡ್ರಗ್ಸ್ ಬಳಕೆ ವಿಪರೀತವಾಗಿ ಹೆಚ್ಚಾದ ಕಾರಣ ಪೊಲೀಸರು ಈ ರೇವ್ ಪಾರ್ಟಿಗಳಿಗೆ ಕಡಿವಾಣ ಹಾಕ್ತಾ ಬರ್ತಾ ಇದ್ದಾರೆ. ಇಷ್ಟಾದರೂ ಈ ರೇವ್ ಪಾರ್ಟಿ ಸಂಸ್ಕೃತಿಯಿಂದ ಹೊರಬರೋದಕ್ಕೆ ಕೆಲ ಸೆಲೆಬ್ರಿಟಿಗಳು ಇನ್ನಿತರರಿಗೆ ಸಾಧ್ಯ ಆಗ್ತಾನೆ ಇಲ್ಲ. ಅದಕ್ಕೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಘಟನೆನೇ ಉದಾಹರಣೆಯಾಗಿದೆ. ಸದ್ಯ ತೆಲುಗಿನ ಕಿರುತೆರೆ ನಟಿ ಹೇಮಾ ಬ್ಲಡ್ ಸ್ಯಾಂಪಲ್ನಲ್ಲಿ ಕೂಡ ಡ್ರಗ್ಸ್ ಸೇವನೆಯ ಅಂಶ ಬಯಲಾಗಿದ್ದು ಪ್ರಕರಣ ಈಗ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.